ನಮಸ್ಕಾರ ಕರ್ನಾಟಕ. ಆವಾಗಲಿಂದ ಯಾಕೋ ಇಂಟರ್ನೆಟ್ ನೆಟ್ ಇಶ್ಯೂ ಇತ್ತು, ಹಾಗಾಗಿ 2 ಬಾರಿ ಈ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು. ಐ ಥಿಂಕ್ ದಿಸ್ ಇಸ್ ಥರ್ಡ್ ಟೈಮ್ ಐ ನೋ ವಿ ಆರ್ ಡೂಯಿಂಗ್ ಎ ಲೈವ್ ಆನ್ ದಿಸ್ ಕರ್ನಾಟಕದಲ್ಲಿ ತುಂಬಾ ಒಂದು ಸಮಸ್ಯೆಗಳಿಗೆ ಒಳಗಾಗುವಂತ ಒಂದು ಸಮುದಾಯ ಅಂತಂದ್ರೆ ರೈತರ ಸಮುದಾಯ. ಏನಕ್ಕೆ ಅಂತಂದ್ರೆ, ಯಾಕೆ ರೈತರ ಸಮುದಾಯ ಯಾವಾಗ್ಲೂ ಸಮಸ್ಯೆಗಳ ಮಹಾಪುರದಲ್ಲಿ ತಗಲಾಕೊಳ್ತದೆ ಅಂತಂದ್ರೆ, ನಮ್ಮ ರೈತರ ಬಳಿ ಇರೋ ಜಮೀನ್ ಏನಿದೆ ಅದರಿಂದ ಅನ್ನ ಬೆಳೆದು ನಮ್ಗೆಲ್ಲ ಹಾಕ್ತಾರೆ. ಬಟ್ ಆ ಜಮೀನೇ ಅವ್ರಿಗೆ ಎಷ್ಟೋ ಬಾರಿ ಸಮಸ್ಯೆಗಳ ಮಹಾಪೂರವನ್ನೇ ಐ ಥಿಂಕ್ ಮಾಡಿಟ್ಕೊಳ್ತದೆ. ನೋಡಿರ್ಬೋದಲ್ಲ, ಕಳೆದ 2.5 ವರ್ಷದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ರೈತರುಗಳು ನೇಣಾಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅಂಡ್ ಕಮಿಂಗ್ ಸ್ಟೇಟ್ ಟು ರೈತರ ಜಮೀನನ್ನ ಬಂದಂತ ಯಾವುದೇ ಸರ್ಕಾರಗಳು ಅವ್ರಗಳಿಗೆ ಯಾವುದೇ ಕಾರಣಕ್ಕೂ ಜೀವನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅವ್ರಗಳಿಗೆ ಅವ್ರ ಜಮೀನುಗಳನ್ನ ನಾನು ಬಿಡದಿನಲ್ಲಿ ನೋಡಿ, ಮನೆ ಡಿ.ಕೆ. ಶಿವಕುಮಾರ್ ಹೋಗಿದ್ರು, ನಾನು ಲೇಔಟ್ ಮಾಡ್ತೀನಿ ಅಂತ. ಬೇಸಿಕಲಿ ಸರ್ಕಾರ ನಾನಾ ರೀತಿಯ ಡೆವಲಪ್ಮೆಂಟ್ಗಳಿಗೆ ರೈತ ಜಮೀನುಗಳನ್ನ ಕಿತ್ಕೊಳ್ಳೋದು ನಾವೆಲ್ಲ ನೋಡಿದೀವಿ. ಲೇಔಟ್ ಮಾಡ್ತೀವಿ, KIDB ಅವ್ರ ಇಂಡಸ್ಟ್ರಿ ಮಾಡ್ತೀವಿ, ಇಲ್ಲಿ ಯಾವ್ದೋ ರಿಂಗ್ ರೋಡ್ ಮಾಡ್ತೀವಿ, ಇಲ್ಲಿ ಯಾವ್ದೋ ಏರ್ಪೋರ್ಟ್ ಮಾಡ್ತೀವಿ, ಇಲ್ಲೊಂದು ಪಾರ್ಕ್ ಮಾಡ್ತೀವಿ, ಇಲ್ಲೊಂದು ದೇವಸ್ಥಾನ ಕಟ್ತೀವಿ. ಅಂದ್ರೆ ಒಂದೆರಡಲ್ಲ, 100 ಯೋಜನೆಗಳಿಗೆ ರೈತರ ಜಮೀನನ್ನ ಯಾವುದೇ ಕನಿಕರ ಇಲ್ಲದೆ ಕಿತ್ಕೊಂಡು, ಎಸ್ಪೆಷಲಿ ಟಾಕಿಂಗ್ ಅಬೌಟ್ ರೈತರ ಜಮೀನನ್ನ KIDB ಅವರು ಅಕ್ವೈರ್ ಮಾಡಿ ಮಾಡುವಂತ ಸ್ಕ್ಯಾಮ್ಗಳಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಐ ಥಿಂಕ್ ವೆರಿ ಫೇಮಸ್ ವ್ಯಕ್ತಿಯ ಚಾರಿತ್ರ್ಯ ಬಗ್ಗೆ ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇವಿ. ಇಲ್ಲಿ ನಾನು ಹೇಳಕ್ ಹೊರಟಿರೋದೇನು ಅಂತಂದ್ರೆ, ಈ KIDB ಅಂತ ಲ್ಯಾಂಡ್ ಅನ್ನ ಸರ್ಕಾರ ರೈತರ ಬಳಿ ಕಬ್ಜಾ ಮಾಡಿಕೊಂಡು ಅವ್ರಿಗೆ 6 ಕಾಸ್ಗೆ 3 ಕಾಸ್ಗೆ ಅವ್ರ ಜಮೀನನ್ನ ಕಿತ್ಕೊಂಡು, ಅದನ್ನ ಕಿತ್ತು ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳಿ ಇಂಡಸ್ಟ್ರಿಯಲ್ಸ್ಗೆ ಕೊಟ್ಟು, ಆ ಇಂಡಸ್ಟ್ರಿಯಲಿಸ್ಟ್ ಏನೋ ಮಾಡಿದಿರ 1000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋ ಅಂತ ಕಸಬೇನಿದೆ ಕರ್ನಾಟಕದಲ್ಲಿ ಕುಲ್ಲ ನಡೀತಾ ಇದೆ. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಒಂದು ಸ್ಯಾಟಲೈಟ್ ಟಿವಿ ಚಾನೆಲ್ ಓನರ್ ಅನ್ನ ಸ್ವಂತ ಮಾವ ಮಾಡಿರೋ ಅಂತ ಕರ್ಮಕಾಂಡದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಈ ಕರ್ಮಕಾಂಡ ಬೇರೆ ಯಾರ್ದೂ ಅಲ್ಲ, ಸುವರ್ಣ ನ್ಯೂಸ್ ಚಾನಲಿನ ರಾಜೀವ್ ಚಂದ್ರಶೇಖರ್ ಅವರ ಮಾವ, ಹೂ ಓನ್ಸ್ BPL ಇಂಡಿಯಾ ಲಿಮಿಟೆಡ್. ನೀವೆಲ್ಲ ನೋಡಿರ್ಬೋದು, ಒಂದ್ ಜಮಾನದಲ್ಲಿ BPL ಟಿವಿ ಮನೆ ಮಾತಾಗಿತ್ತು. ಒನ್ ಆಫ್ ದ ಬ್ರ್ಯಾಂಡ್ ಟಿವಿ ಕಂಪನಿಗಳಲ್ಲಿ BPL ಇಂಡಿಯಾ ಕೂಡ ಒಂದು. ಈ BPL ಕಂಪನಿ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ನಾವು ಇಲ್ಲಿ ಅತಿ ದೊಡ್ಡ BPL ಇಂಡಸ್ಟ್ರಿಯನ್ನು ಓಪನ್ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಅದಕ್ಕೆ ಕೆಲಸಗಳನ್ನ ಕೊಡ್ತೀವಿ, ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ 1994ರಲ್ಲಿ ಅಪ್ಲಿಕೇಶನ್ ಆಗುತ್ತೆ. ನಮ್ಗೆ ಒಂದು 250 ಎಕರೆ ಲ್ಯಾಂಡ್ ಅನ್ನ ಕೊಟ್ರೆ ನಾವು ಈ ಕರ್ನಾಟಕದಲ್ಲಿ ಅತಿ ದೊಡ್ಡ BPL ಭಾರತದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯನ್ನು ಓಪನ್ ಮಾಡ್ತೀವಿ, BPL ಮ್ಯಾನುಫ್ಯಾಕ್ಚರಿಂಗ್, ಜನರಿಗೆ ಕೆಲಸ ಸಿಗುತ್ತೆ, ಆರ್ಥಿಕತೆ ಬೆಳೆಯುತ್ತೆ, ಕರ್ನಾಟಕ ಉದ್ಧಾರ ಆಗುತ್ತೆ ಅಂತ. ಬಟ್ ಇವರನ್ನ ನಂಬಿ ಅಂದಿನ ರಾಜ್ಯ ಸರ್ಕಾರ 1995ರಲ್ಲಿ ದಿಸ್ ಆರ್ ದ ಡಾಕ್ಯುಮೆಂಟ್ಸ್, ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸುವರ್ಣ ನ್ಯೂಸ್ನ ರಾಜೀವ್ ಚಂದ್ರಶೇಖರ್ ಅವರ ಸ್ವಂತ ಮಾವ ಈ BPL ಕಂಪನಿ ಓನರ್ ಆಗಿರ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವರು ರಿಕ್ವಿಷನ್ ಮಾಡಿಸ್ಕೊಂತಾರೆ, ನಮಗೆ ಲ್ಯಾಂಡ್ ಕೊಟ್ರೆ ಅತಿ ದೊಡ್ಡ BPL ಫ್ಯಾಕ್ಟರಿನ ಮಾಡ್ತೀವಿ ಇಲ್ಲಿ ನೆಲಮಂಗಲ ಹತ್ರ. ಅದೇ ರೀತಿ KIDB ಅವರು ಲ್ಯಾಂಡ್ ಅನ್ನ ನೆಲಮಂಗಲ ಹತ್ರ ಅಕ್ವೈರ್ ಮಾಡ್ಕೊಳ್ತಾರೆ. 1995ರಲ್ಲಿ 276 ಎಕರೆ ನೆಲಮಂಗಲ ಹತ್ರ KIDB ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಯಾರು ಕೊಡಕ್ಕೆ? BPL ಇಂಡಿಯಾ ಲಿಮಿಟೆಡ್, ಬೇರೆ ಯಾರು ಅಲ್ಲ. ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ ಚಾನೆಲ್ ಇದೆಯಲ್ಲ, ಅದರ ಓನರ್ ಬೇರೆ ಯಾರು ಅಲ್ಲ, ಅದರ ಓನರ್ ರಾಜೀವ್ ಚಂದ್ರಶೇಖರ್ ಅವರ ಸ್ವಂತ ಮಾವ, ಹೆಂಡತಿಯ ತಂದೆ BPL ಕಂಪನಿ ಓನರ್ ಇರ್ತಾರೆ. ಅವರ ರಿಕ್ವೆಷನ್ ಮೇಲೆ ಅಂದಿನ 1995ರ ರಾಜ್ಯ ಸರ್ಕಾರ ನೆಲಮಂಗಲದ ರೈತರ ಬಾಯಿಗೆ ಮಣ್ಣಾಕಿ
276 ಎಕರೆ ನೆಲಮಂಗಲ ಹತ್ರ ರೈತರ ಜಮೀನನ್ನ ಕಿತ್ಕೊಳ್ತಾರೆ ಅಕ್ವಿಷನ್ ಮುಖಾಂತರ. ಏನ್ ಹೇಳೋದೇನು ಅಂತಂದ್ರೆ, ಇಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಓಪನ್ ಆಗುತ್ತೆ, ನಿಮ್ಗೆಲ್ಲ ಕೆಲಸ ಕೊಡುತ್ತೆ, ನಿಮ್ಗೆ ಮಳೆ ನೆಟ್ಟಿಗೆ ಬೀಳಲ್ಲ, ಹಂಗಾಗಿ ರೈತರ ಕೆಲಸ ಯಾಕೆ ಮಾಡ್ತೀರಾ, ನೀವೆಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೋದು ಅಂತೆಲ್ಲ ಅವ್ರಿಗೆಲ್ಲ ಆಸೆ ತೋರಿಸಿ KIDB ಕರ್ನಾಟಕ ಇಂಡಸ್ಟ್ರಿಯಲ್ ಬೋರ್ಡ್ ಏನಿದೆ ಅದು ಅಕ್ವೈರ್ ಮಾಡ್ಕೊಳ್ಳುತ್ತೆ 276 ಎಕರೆನ. 1995ರಲ್ಲಿ 175 ಎಕರೆ ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಮಾವನಿಗೆ BPL ಇಂಡಿಯಾ ಟಿವಿ ಇದೆಯಲ್ಲ, ಅವ್ರ ಮಾವ BPL ಕಂಪನಿ ಓನರ್, ಅವ್ರಿಗೆ ಕೊಡ್ತಾರೆ 175 ಎಕರೆ. 175 ಎಕರೆ 1900 ವಿತ್ ಡಾಕ್ಯುಮೆಂಟ್ಸ್. ಎಷ್ಟು ದೊಡ್ಡ ಸ್ಕ್ಯಾಮ್ ಅಂದ್ರೆ ರೈತರ ಬಾಯಿಗೆ ಮಣ್ಣಾಕಿ ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳಿ ಅಕ್ವೈರ್ ಮಾಡಿಕೊಂಡು 1 ಲಕ್ಷ ಚಿಲ್ಲರೆಗೆ ಲ್ಯಾಂಡ್ ಅನ್ನ ರೈತರ ಬಾಯಿಯಿಂದ ಕಿತ್ಕೊಂತಾರೆ, ರೈತರ ಬಾಯಿಗೆ ಮಣ್ಣಾಕ್ತಾರೆ ಅಂದಿನ ರಾಜ್ಯ ಸರ್ಕಾರ. ಈ BPL ಇಂಡಿಯಾ ಲಿಮಿಟೆಡ್ ಅಥವಾ BPL ಲಿಮಿಟೆಡ್ ಕಂಪನಿ ಓನರ್ ಇದನ್ನ ರಾಜೀವ್ ಚಂದ್ರಶೇಖರ್, ಸುವರ್ಣ ನ್ಯೂಸಿನ ಓನರ್ ರಾಜೀವ್ ಚಂದ್ರಶೇಖರ್ ಸ್ವಂತ ಮಾವನಿಗೆ 175 ಎಕರೆ ಅಲಾಟ್ಮೆಂಟ್ ಮಾಡ್ತಾರೆ. 175 ಅಲಾಟ್ಮೆಂಟ್ ಮಾಡಿದ್ರೆ ಬಿಡಪ್ಪ BPL ಕಂಪನಿ ಶುರು ಆಯ್ತು. ಕರ್ನಾಟಕದ ನೆಲಮಂಗಲ ದೊಡ್ಡ ಒಂದು ಸುವರ್ಣ ಫ್ಯಾಕ್ಟರಿ ಜಾಗ ಆಗುತ್ತೆ ಅಂತ ರೈತರು ಆಸೆ ಪಟ್ಕೊಳ್ತಾರೆ. ಸರ್ಕಾರನು ಹಂಗೇಳಿ ಕೊಡುತ್ತೆ, ಬಟ್ ಅಲ್ಲಿ ಆಗಿದ್ದೇ ಬೇರೆ. ಮುಂದಿನ ದಿನಗಳಲ್ಲಿ 1 ಲಕ್ಷ ರೂಪಾಯಿಗೆ 1,10,000 ರೂಪಾಯಿಗೆ ರೈತರ ಬಾಯಿಗೆ ಮಣ್ಣಾಕಿ ಅವರಿಗೆ ಚೆಕ್ ಕೊಟ್ಟು ಆ ಲ್ಯಾಂಡ್ ಅನ್ನ ಕಿತ್ಕೊಂಡು ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಅವ್ರ ಮಾವ BPL ಇಂಡಿಯಾ ಲಿಮಿಟೆಡ್ ಅವರು ಕೊಡ್ತಾರೆ. 1995ರಲ್ಲಿ ಫ್ಯಾಕ್ಟರಿ ಕಟ್ಬಿಡ್ತಾರೆ ರಾಜೀವ್ ಚಂದ್ರಶೇಖರ್ ಅವರ ಮಾವ. ವಾಸುದೇವ್ ಗಾಂವ್ಕರ್ ಬೇವರ್ಸಿ ಬಾಯಿ ಮುಚ್ಚಲು. ಅಯ್ಯೋ, ನಿಮ್ಮಂತ ಬೇವರ್ಸಿಗಳು ಇಲ್ಲಿ ಯಾಕೋ ಬರ್ತೀರಾ? ನಿಮ್ಮನ್ನೇನ್ ನಾವೇನ್ ಕರ್ದಿಲ್ಲಪ್ಪ, ಏನಕ್ಕೆ ಬರ್ತೀರಾ ಕಣ ನೀವೆಲ್ಲ? ಬ್ಲಾಕ್ ಡ್ಯೂ ಎಲ್ಲ ಏನ್ ತಮ್ಮ ಸಮಸ್ಯೆನೇ. ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಮಾವ 1995ರಲ್ಲಿ ಆವತ್ತಿನ ರಾಜ್ಯ ಸರ್ಕಾರದಿಂದ ನೆಲಮಂಗಲದ ಬಳಿ 175 ಎಕರೆ KIDB ಲ್ಯಾಂಡ್ ಅನ್ನ BPL ನ ದೊಡ್ಡ ಶೋರೂಮ್ ಓಪನ್ ದೊಡ್ಡ ಫ್ಯಾಕ್ಟರಿನ ಓಪನ್ ಮಾಡ್ತೀವಿ ಅಂತೇಳಿ ಅಲಾಟ್ಮೆಂಟ್ ಮಾಡಿಸ್ಕೊಂಡು ತದನಂತರ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. ರೈತರ ಬಾಯಿಗೆ ಮಣ್ಣಾಕಿ, ನೆಲಮಂಗಲದ ರೈತರ ಬಾಯಿಗೆ ಮಣ್ಣಾಕಿ 1,10,000 ರೂಪಾಯಿ 1 ಎಕರೆ ಅಂದಂಗೆ ಸರ್ಕಾರ ಕಿತ್ತಿ ಈ ರಾಜೀವ್ ಚಂದ್ರಶೇಖರ್ ಮಾವ ಏನೋ ದೊಡ್ಡ ಕಂಪನಿ ಕಟ್ಟಿ ಬಿಡ್ತಾರೆ ಅಂತ ಕೊಡ್ತಾರೆ. ಅಲ್ಲಿ ದೊಡ್ಡ ಕಂಪನಿ ಕಟ್ತೀವಿ ಅಂತ ಹೇಳ್ದಂತ ರಾಜೀವ್ ಚಂದ್ರಶೇಖರ್, ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಮೆಂಬರು, ಸ್ವಂತೂರು ಕೇರಳ, ಆದ್ರೆ ಎಸ್ಟಾಬ್ಲಿಷ್ ಆಗಿರೋದು ಕರ್ನಾಟಕದ ಮನೆಯಲ್ಲೂ. ಕರ್ನಾಟಕದ ಪಾಲಿಟಿಕ್ಸ್ ಅಲ್ಲಿ ರಾಜೀವ್ ಚಂದ್ರಶೇಖರ್ ಚಾನೆಲ್ ಸುವರ್ಣ ಟಿವಿ, ಅದರಲ್ಲಿ ಕೆಲಸ ಮಾಡೋರು ಹನುಮಕ್ಕನವ್ರು ನ್ಯಾಯ ಕೊಡ್ಬೇಕು. ಇವಾಗ ನಮ್ಗ ನಿಮ್ದೇ ಚಾನೆಲ್ ಅಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಬ್ರದರ್. ಏನೋ ಅಜಿತ್ ಹನುಮಕ್ಕನವರ್ ನಿಮ್ಮ ಓನರ್ ಮಾವ 176 ಎಕರೆ ದೊಡ್ಡ ಶೋರೂಮ್ ಓಪನ್ ಮಾಡ್ತೀನಿ ಅಂತ ಆ ನೆಲಮಂಗಲದಲ್ಲಿ ರಾಜ್ಯ ಸರ್ಕಾರದಿಂದ ಇದನ್ನ ರಾಜೀವ್ ಚಂದ್ರಶೇಖರ್ ಅವ್ರ ಮಾವ ಅದನ್ನ ಅಲಾಟ್ಮೆಂಟ್ ಮಾಡಿಸ್ಕೊಂಡು ತದನಂತರ ಅಲ್ಲಿ ಫ್ಯಾಕ್ಟರಿ ನೆಲಮಂಗಲದಲ್ಲಿ ಓಪನ್ನೇ ಮಾಡೋದಿಲ್ಲ. ಬದಲಿಗೆ ಏನ್ ಮಾಡ್ತಾರೆ, ಪ್ರತಿ ಸಾರಿ ಹಂಗೆ ಮುಂದಕ್ಕೆ ಹಾಕೊಂತ ಹೋಗ್ತಾರೆ. KIDB ನೋಟಿಸ್ ಕೊಡ್ತಾರೆ. ಆಸ್ ಪರ್ ಕ್ಲಾಸ್ 2 KIDB ಕ್ಲಾಸ್ 2 ಪ್ರಕಾರ, ಕ್ಲಾಸ್ 2P ಬ್ರಾಕೆಟ್ ಅಲ್ಲಿ 1I ಪ್ರಕಾರ ಲೀಸ್ ಡೀಡ್ ಅಲ್ಲಿ ಕಂಡೀಷನ್ಸ್ ಇರ್ತದೆ. ಏನಕ್ಕೆ ಅಂತಂದ್ರೆ ಆ ಜಾಗ ತಗೊಂಡಿದ್ದು ಕೆಲವೇ ತಿಂಗಳಲ್ಲಿ ಆ ಜಾಗದಲ್ಲಿ ಏನ್ ಪ್ಲಾಂಟ್ ಬರುತ್ತೆ ಬ್ಲೂ ಪ್ರಿಂಟ್ ಕೊಡಿ ಅಂತ ನೋಟಿಸ್ ಕೊಡ್ತಾರೆ. ಇವರು ಬ್ಲೂ ಪ್ರಿಂಟ್ ಕೊಡಲ್ಲ. ಫ್ಯಾಕ್ಟರಿ ಎಲ್ಲಿ ಸೆಟಪ್ ಮಾಡ್ತೀರಾ ಅಂತ ನೋಟಿಸ್ ಕೊಡ್ತಾರೆ. KIDB ಅವರು ಫ್ಯಾಕ್ಟರಿನೂ ಸೆಟಪ್ ಮಾಡಲ್ಲ. ಬದಲಿಗೆ ಪ್ರತಿ ನೋಟಿಸ್ ಕೊಟ್ಟಾಗೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲಿ ಏನು ಕ್ರಮ ಆಗಲ್ಲ. ಬದಲಿಗೆ ಆ ಲ್ಯಾಂಡ್ ಅಲ್ಲಿ ಏನು ಮಾಡಲ್ಲ. 1,10,000 ಅಂತಂದ್ರೆ ಲೆಕ್ಕ ಹಾಕೊಳ್ಳಿ.
176 ಎಕರೆಗೆ ಎಷ್ಟಾಯ್ತು? ಒಂದು 6 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡಂತ ಕೃಷಿ ಭೂಮಿಯನ್ನ ಬಿಪಿಎಲ್ ಫ್ಯಾಕ್ಟರಿ ಓಪನ್ ಮಾಡ್ತೀವಿ ಅಂತೇಳಿ ಯಾವುದೇ ರೀತಿಯ ಬಿಪಿಎಲ್ ಫ್ಯಾಕ್ಟರಿ ಅವ್ರು ಓಪನ್ ಮಾಡಲ್ಲ. ಬದಲಿಗೆ ವರ್ಷ ತಳ್ಕೊಂಡು ಹೋಯ್ತಾರೆ. ತಳ್ಕೊಂಡು ಹೋಗಿ 1995ರಲ್ಲಿ ನೆಲಮಂಗಲ ಹತ್ರ ಅಕ್ವೈರ್ ಆಗೋದು 276 ಎಕರೆ, ಕೊಟ್ಟಿದ್ದು 176 ಎಕರೆ. 1995ರಲ್ಲಿ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಅಪ್ಪನಿಗೆ ಲ್ಯಾಂಡ್ ಕೊಟ್ರೆ 2004ವರೆಗೂ ಏನು ಕಟ್ಟಲ್ಲ. 175 ಎಕರೆ ಒಂದು ಮಾಸ್ ಬೆಲ್ಟ್ ಕೃಷಿ ಭೂಮಿಯನ್ನ ಈ ಅಪ್ಪ ಬಿಪಿಎಲ್ ಕಂಪನಿ ಓಪನ್ ಮಾಡ್ತಾನೆ, ಫ್ಯಾಕ್ಟರಿ ಓಪನ್ ಮಾಡ್ತವೆ ಅಂತ ಕೊಟ್ಟಿದ್ದು 2004ರೊಳಗೆ. ಅಲ್ಲಿ ಕಿತ್ತೋಗಿರೋ ಒಂದು ಶೆಡ್ ಬಿಟ್ರೆ ಏನು ಕಟ್ಟಲ್ಲ. ಇದೇ ರಾಜೀವ್ ಚಂದ್ರಶೇಖರ್, ಇದೇ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಸ್ವಂತ ಹೆಂಡತಿಯ ತಂದೆ ಅಂದ್ರೆ ಮಾವ ಮಾಡಿದಂತ ಕೆಲಸ. 2004ರಲ್ಲಿ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಮಾವ ಒಂದು ರಿಕ್ವಿಷನ್ ಕೊಡ್ತಾರೆ ಸರ್ಕಾರಕ್ಕೆ, ಕೆಡಿಬಿಗೆ. ನಾನು ಈ ಲ್ಯಾಂಡ್ ನಾನು ಕುವೈತ್ ಎಲ್ಲಿ ಗೊತ್ತಾ? ಐ ಟೆಲ್ ಯು, ಐ ಥಿಂಕ್ ದೇ ವಿಲ್ ಪ್ಲೆಸ್ ದ ಲ್ಯಾಂಡ್. ತದನಂತರ ಮುಂದೆ ಹೋಗಿ 1 ಲಕ್ಷ ರೂಪಾಯಿ ಬೆಲೆ ಬಾಳಿ ರೈತರು ಕೊಟ್ಟಂತ ಲ್ಯಾಂಡ್ ಅನ್ನು ಏನ್ ಮಾಡ್ತಾನೆ ಈ ಅಪ್ಪ, ಈ ರಾಜೀವ್ ಚಂದ್ರಶೇಖರ್ ಮಾವ ಬ್ಯಾಂಕ್ ಆಫ್ ಬಹರೇನ್ ಕುವೈತ್ ಅಲ್ಲಿ ಈ ಎಂಟೈರ್ ಲ್ಯಾಂಡ್ ಅನ್ನ ಅಡಮಾನ ಇಟ್ಟುಬಿಟ್ಟು ಬೇರೆ ಯಾವ್ದೋ ಬಿಸ್ನೆಸ್ ಬಳಸ್ಕೊಂತಾರೆ ಅನ್ಸುತ್ತೆ. ಆ ಲ್ಯಾಂಡ್ ಅನ್ನ 175 ಎಕರೆ ಅನ್ಕೊಳ್ಳಿ. ಆ ಲ್ಯಾಂಡ್ ಅನ್ನ 176 ಲ್ಯಾಂಡ್ ಅನ್ನ ಈ ವ್ಯಕ್ತಿ 1995ರಲ್ಲಿ ಅಲಾಟ್ಮೆಂಟ್ 175 ಎಕರೆ ನೆಲಮಂಗಲ ಹತ್ರ ಗೋಲ್ಡ್ ಸುವರ್ಣ ಬೆಲೆ ಇರುವ ಲ್ಯಾಂಡ್ ಅನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡು 1995ರಲ್ಲಿ ಸುಳ್ಳು ಹೇಳಿ ಸರ್ಕಾರಕ್ಕೆ ನಾನು ಇಂಡಸ್ಟ್ರಿ ಓಪನ್ ಮಾಡ್ತೀನಿ ಅಂತೇಳಿ ಯಾವುದೇ ಇಂಡಸ್ಟ್ರಿ ಓಪನ್ ಮಾಡಲ್ಲ. ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಮಾವ ಬಿಪಿಎಲ್ ಕಂಪನಿ ಓನರ್. ತದನಂತರ 1995ರಿಂದ 2004 ಎಷ್ಟು ವರ್ಷ ಆಯ್ತು? 95, 2005 ಕೇವಲ 9 ವರ್ಷದಲ್ಲಿ ಅದನ್ನ ಕುವೈತ್ ಅಲ್ಲಿ ಅಡಮಾನ ಇರ್ತಾರೆ. ಬ್ಯಾಂಕ್ ಆಫ್ ಬಹರೇನ್ ಅಲ್ಲಿ ಈ ನೆಲಮಂಗಲದ ಲ್ಯಾಂಡ್ ಅನ್ನ ಅಲ್ಲಿ ಅಡಮಾನ ಇಟ್ಟು ಅಲ್ಲಿ ಲೋನ್ ತಗೊಂಡು ನನ್ನ ಕೈಯಲ್ಲಿ ಕಟ್ಟಕ್ಕಾಗಲ್ಲ ಅಂತೇಳಿ ತದನಂತರ 2004ರಲ್ಲಿ ನಾನು ಈ ಲ್ಯಾಂಡ್ ಅನ್ನ ಮಾರಾಟ ಮಾಡ್ತೀನಿ, ನನಗೆ ಪರ್ಮಿಷನ್ ಕೊಡಿ ಅಂತಾರೆ. ಅಲ್ಲ ರೀ, ಕೃಷಿ ಜಮೀನನ್ನ ನಾವು ಏನೋ ಕಿಸುದು ಬಿಪಿಎಲ್ ಕಂಪನಿ ಓಪನ್ ಮಾಡ್ತಾನೆ ಅಂತ ಸರ್ಕಾರ ಅಕ್ವೈರ್ ಮಾಡಿಕೊಟ್ರೆ ರಾಜೀವ್ ಚಂದ್ರಶೇಖರ್ ಮಾವನಿಗೆ ಯಾವ ಕಂಪನಿನೂ ಓಪನ್ ಮಾಡಲ್ಲ. ಕಿತ್ತೋಗಿರೋ ಒಂದು ಚಿಕ್ಕ ಶೆಡ್ ಬಿಟ್ರೆ 170 ಏನಕ್ಕೆ ಅಂದ್ರೆ ರಿಯಲ್ ಎಸ್ಟೇಟ್ ಅಕ್ವೈರ್ ಸರ್ಕಾರನ ಬಳಸಿ ರೈತರ ಜಮೀನನ್ನ 6 ಕಾಸ್ಗೆ 3 ಕಾಸ್ಗೆ ಕಿತ್ಕೊಳ್ಳೋದು, ಅದನ್ನ ಇಂಡಸ್ಟ್ರಿ ಓಪನ್ ಮಾಡೋದು, ಹಂಗೆ ಮಡಗೋದು. ತದನಂತರ ಒಂದು 10 ವರ್ಷ ಬಿಟ್ಟು 106 ಕೋಟಿಗೆ ಅದನ್ನ ಮಾರಾಟ ಮಾಡೋದು. 6 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡಂತ 154 ಎಕರೆ 174 ಎಕರೆ ನೆಲಮಂಗಲ ಲ್ಯಾಂಡ್ ಅನ್ನ 2004ರಲ್ಲಿ 9 ವರ್ಷದ ನಂತರ ಅದನ್ನ ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಇದೇ ರಾಜೀವ್ ಚಂದ್ರಶೇಖರ್ ಅವರ ಮಾವ ಹೆಂಡತಿಯ ತಂದೆ ಬಿಪಿಎಲ್ ಕಂಪನಿ ಓನರ್ 2004ರಲ್ಲಿ ಹೇಳ್ತಾನೆ, ನನ್ನ ಕೈಯಲ್ಲಿ ಯಾವುದೇ ಇಂಡಸ್ಟ್ರಿ ಮಾಡಕ್ಕಾಗಲ್ಲ, ಹಂಗಾಗಿ ಈ ಲ್ಯಾಂಡ್ ನ ಮಾರಾಟ ಮಾಡ್ತಾ ಇದ್ದೀನಿ. ಅಲ್ಲ ಗುರು, ನಿನಗೆ ಲ್ಯಾಂಡ್ ಕೊಟ್ಟಿದ್ದು ಬಿಪಿಎಲ್ ಕಂಪನಿ ಓಪನ್ ಮಾಡಿ ಅಂತ, ನೀನು ಕೂಡ ಬೋಗಸ್ ಆಗ್ಬಿಟ್ಟಲ್ಲ ಗುರು. ಮತ್ತೆ ನಮ್ಮ ರೈತರು ಜಮೀನ್ ಬೆಳೆದ ಅವ್ರಿಗೆ ವಾಪಸ್ ಕೊಡೋದಲ್ವಾ? ಕೊಡ್ಲಿಲ್ಲ. ಏನ್ ಮಾಡ್ತಾರೆ? ಅಕ್ವೈರ್ ಮಾಡ್ಕೊಂಡಿದ್ದು ಬಿಪಿಎಲ್ ಕಂಪನಿ ಓಪನ್ ಮಾಡಕ್ಕೆ ಕೆಡಿಬಿ. ಈ ಬೇವರ್ಸಿ ನನ್ನ ಮಕ್ಕಳು ಕೆಡಿಬಿ ಎಂತ ಕದಿಯಮ್ರಿದ್ದಾರೆ ಗೊತ್ತೇನ್ರಿ? ಸರ್ಕಾರವ್ರು ಎಂತ ಕದಿಯಮ್ರಿದ್ದಾರೆ. ರೈತರ ಬಾಯಿಗೆ ಮಣ್ಣಾಕಿ ಆ ಲ್ಯಾಂಡ್ ಅನ್ನ ಕಿತ್ಕೊಂಡು 1995ರಲ್ಲಿ ಕಿತ್ಕೊಂಡು ಇವನಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಯಾರಿ ರಾಜೀವ್ ಚಂದ್ರಶೇಖರ್ ಮಾವನಿಗೆ ಫ್ಯಾಕ್ಟರಿ ಓಪನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಕೊನೆಗೆ ಫ್ಯಾಕ್ಟರಿನೂ ಓಪನ್ ಮಾಡಲ್ಲ, ಏನು ಓಪನ್ ಮಾಡಲ್ಲ. ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಡ್ತಾನೆ, 150 ಎಕರೆನೂ ಅಡಮಾನ ಇಡ್ತಾನೆ ಬ್ಯಾಂಕ್ ಆಫ್ ಬಹರೇನ್ ಅಲ್ಲಿ ರಾಜೀವ್ ಚಂದ್ರಶೇಖರ್ ಅವ್ರ ಮಾವ. ತದನಂತರ 2007ರಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು 2007ರಲ್ಲಿ ಅಪ್ಲಿಕೇಶನ್ ಹಾಕ್ತಾನೆ, ನಾನು ಯಾವ ಬಿಪಿಎಲ್ ಕಂಪನಿನೂ ಓಪನ್ ಮಾಡಲ್ಲ, ನಾನೆಲ್ಲ ಸಾಲ ಮನ ಇಟ್ಬಿಟ್ಟಿದ್ದೀನಿ, ಇದನ್ನ ಸೇಲ್ ಮಾಡಕ್ಕೆ ನಂಗೆ ಪರ್ಮಿಷನ್ ಕೊಡಿ ಅಂತ. ಅದಾದ ನಂತರ 2007ರಲ್ಲಿ ಅಪ್ಲಿಕೇಶನ್ ಹಾಕ್ತಾನೆ. ನೆಲಮಂಗಲದ ಸುವರ್ಣ
ಚಿನ್ನದ ಲ್ಯಾಂಡ್ ಅನ್ನ, ರೈತರು ಅನ್ನ ಬೆಳೀತದ ಲ್ಯಾಂಡ್ ಅನ್ನ ಅಕ್ರಮವಾಗಿ ಸರ್ಕಾರ ಕಿತ್ಕೊಂಡು ಅವ್ರ ಬಾಯಿಗೆ ಮಣ್ಣು ಹಾಕಿ 1 ಲಕ್ಷ ರೂಪಾಯಿ ಅವ್ರ ಕೈಗಿಟ್ಟು ಈ BPL ಕಂಪನಿ ಓನರ್ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಅವ್ರ ಮಾವನಿಗೆ ಅಲಾಟ್ಮೆಂಟ್ ಮಾಡಿಕೊಟ್ರೆ ಆ ದೊಡ್ಡ ವ್ಯಕ್ತಿ 1995 ತಗೊಂಡು 2004 ಸಾಲ ಮಾಡಿ ಕುವೈತ್ ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ನಾನು ಅದ್ರಲ್ಲಿ ಏನು ಮಾಡಲ್ಲ ಅಂತೇಳಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇರಬೇಕಾದ್ರೆ ಆ ಲ್ಯಾಂಡ್ ಅನ್ನ ಮಾರುತಿ ಸುಜುಕಿ ಅವ್ರಿಗೆ 275 ಕೋಟಿಗೆ ಮಾರಾಟ ಮಾಡ್ತಾರೆ. 6 ಕೋಟಿ ಕೊಟ್ಟು ಸರ್ಕಾರನ ಬಳಸಿ KDB ಮುಖಾಂತರ ರೈತರ ಜಮೀನ್ ಕಿತ್ಕೊಂಡು ಅಲ್ಲ ಅದು ಆನ್ ರೆಕಾರ್ಡ್ 275 ಕೋಟಿ ಇದೆ. ಮಾರಾಟ ಬ್ಲಾಕ್ ವೈಟ್ ಎಷ್ಟೋ ಗೊತ್ತಿಲ್ಲ, ಎಷ್ಟು ಕೋಟಿಗೆ ಮಾರದ್ನೋ ಗೊತ್ತಿಲ್ಲ, ಬಟ್ ರೆಕಾರ್ಡ್ ಅಲ್ಲಿ 275 ಕೋಟಿ ಅಂತ ಇದಾರೆ. ಅಂದ್ರೆ ರೈತರು ಇವತ್ತಿನ ರಾಜಕಾರಣಿಗಳಿಗೆ, KDB ಅವ್ರಿಗೆ, BDA ಅವ್ರಿಗೆ, ಲ್ಯಾಂಡ್ ಅಕ್ವಿಷನ್ ಅವ್ರಿಗೆ ಒಂದ್ ರೀತಿ ಊಟ ಇದ್ದಂಗೆ. ಏನಾದ್ರೂ ಪ್ರಾಜೆಕ್ಟ್ ಬೇಕಾ ಕಿತ್ಕ, ಪ್ರಾಜೆಕ್ಟ್ ಮಾಡಲ್ಲ, ರಿಯಲ್ ಎಸ್ಟೇಟ್ ಮಾಡೋದು. ನಮ್ಮ ರೈತರಿಗೆ ಬಾಯಿಗೆ 1,50,000 ಬಾಯಿಗೆ ಹಾಕಿ ಆ ಲ್ಯಾಂಡ್ ಅನ್ನ ಕಸಿದ್ಕೊಂಡು KDB ಅವರು ಈ ಬೇವರ್ಸಿ ನನ್ನ ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ, ಈ KDB ಆಗಿರ್ಬೋದು, ಏನೋ BDA ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಮಾಡಕ್ಕೆ. ನೆಲಮಂಗಲದಲ್ಲಿ ಸುವರ್ಣ ನ್ಯೂಸಿನ ಓನರ್ ರಾಜೀವ್ ಚಂದ್ರಶೇಖರ್ ಮಾವ BPL ಓನರ್, BPL ಟಿವಿ ಮಾಡ್ತೀನಿ ಅಂತೇಳಿ 150 ಎಕರೆ ಅಲಾಟ್ಮೆಂಟ್ ಮಾಡಿಸ್ಕೊಂಡು ಮಾರುತಿ ಸುಜುಕಿ ಅವರಿಗೆ ಆನ್ ರೆಕಾರ್ಡ್ 275 ಕೋಟಿಗೆ ಮಾರಾಟ ಮಾಡಿದ್ದಾರೆ. ತದನಂತರ ಯಾರೋ ಹೋಗಿ PL ಹಾಕೊಂಡ್ರು, ಅವ್ರ ಬಾಯಿಗೆ ಏನಾದ್ರು ಹಾಕಿ ಆ PL ಏನೋ ವಾಪಸ್ ತಗೊಂಡ್ರೇನೋ ಗೊತ್ತಿಲ್ಲ. ಹೈಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಸುಮ್ನೆ PL ಅಂತ ಅಂದ್ಕೊಂಡು ಕಾಟಾಚಾರಕ್ಕೆ ಹಂಗೆ ಮುಚ್ಚಾಕಿದ್ದಾರೆ. ಈಗ ನಾವು ಕೇಳೋದೇನು ಅಂತಂದ್ರೆ 2016 ಲೋಕಾಯುಕ್ತದಲ್ಲಿ ಈ ಮ್ಯಾಟರ್ ಕಂಪ್ಲೇಂಟ್ ಆಗುತ್ತೆ. ಏನಂತಂದ್ರೆ ಅಲಾಟ್ಮೆಂಟ್ ಮಾಡಿದ್ದು ಇಂಡಸ್ಟ್ರಿ ಓಪನ್ ಮಾಡಕ್ಕೆ, ರಿಯಲ್ ಎಸ್ಟೇಟ್ ಮಾಡಕ್ಕಲ್ಲ ಗುರು, ಈ ಲ್ಯಾಂಡ್ ಅನ್ನ ರೈತರಿಗೆ ವಾಪಸ್ ಕೊಡ್ರಿ. ಇದನ್ನ ಅಕ್ರಮ ನಡೆದಿದೆ. ಸರ್ಕಾರ ಗೆದ್ದು ಬಂದಂತ ಸರ್ಕಾರಗಳು ಕಟ್ಟ ಅಲೋ ಮಾಡ್ತಾನ್ರಿ, ಸೇಲ್ ಮಾಡ್ತೀನಿ ಅಂತಂದ್ರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಲೆಕ್ಕ ಹಾಕೊಳ್ಳಿ. ಎಂತೆಂತ ವ್ಯಕ್ತಿಗಳಿಗೆ ನೀವು ಓಟ್ ಹಾಕ್ತೀರಾ, ಎಂತೆಂತ ಬೇವರ್ಸಿಗಳಿಗೆ ಓಟ್ ಹಾಕ್ತೀರಾ. ರೈತರು ಅನ್ನ ಬೆಳೆಯೋ ಲ್ಯಾಂಡ್ ಅನ್ನ, ನೆಲಮಂಗಲ ಹತ್ರ ಚಿನ್ನದ ಲ್ಯಾಂಡ್ ಅನ್ನ ಕಿತ್ಕೊಂಡು ಇಂಡಸ್ಟ್ರಿ ಓಪನ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ KDB ಅವರು ಇವನು ಕೊಟ್ಟು, ಯಾರಿಗೆ, ರಾಜೀವ್ ಚಂದ್ರಶೇಖರ್ ಸುವರ್ಣ ಟಿವಿಯ ರಾಜೀವ್ ಚಂದ್ರಶೇಖರ್ ಮಾವನ ಕೊಟ್ಟು ಅವನ ಎದೆ ಮೇಲೆ ಇಕ್ಕಿ ಆ ಮನುಷ್ಯ 6 ಕೋಟಿ ಕೊಟ್ಟು ಅದನ್ನ ಪರ್ಚೇಸ್ ಮಾಡಿಕೊಂಡು 2004 9 ವರ್ಷ ಬಿಟ್ಟು ನಾನು ಏನು ಕಿಸಿಯಕ್ಕಾಗಲ್ಲ, ನಾನು BPL ಕಂಪನಿ ಓಪನ್ ಮಾಡಲ್ಲ, ಫ್ಯಾಕ್ಟ್ರಿನೂ ಮಾಡಲ್ಲ, ನಾನು ಇದನ್ನ ಅಡಮಾನ ಇಕ್ತೀನಿ ಅಂತಾರೆ. ಕುವೈತ್ ಅಲ್ಲಿ ಅಡಮಾನ ಇಕ್ತಾರೆ, ಕುವೈತ್ ಬ್ಯಾಂಕ್ ಅಡಮಾನ ಇಕ್ತಾನೆ ಈ ವ್ಯಕ್ತಿ. ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ ಅಂತ 1 ವರ್ಷದಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾಗಿತ್ತು, ಸರ್ಕಾರ ನೌಕರಿ ಕೊಡ್ಬೇಕಾಗಿತ್ತು. ಇಂಡಸ್ಟ್ರಿಯಲ್ ಸ್ಟಾಫ್ ಯಾವುದು ಆಗಲ್ಲ. 175 ಎಕರೆ ಏನೋ ತಗೊಂಡಿದ್ದು ಬರೀ ರಿಯಲ್ ಎಸ್ಟೇಟ್ ಮಾಡಕ್ಕೆ. ಇದೇ ರಾಜೀವ್ ಚಂದ್ರಶೇಖರ್ ಸುವರ್ಣ ಟಿವಿ ರಾಜೀವ್ ಚಂದ್ರಶೇಖರ್ ಮಾವ ಮಾಡಿದ್ದು. ಇವತ್ ಮೋಸ್ಟ್ಲಿ ಆ ಸುವರ್ಣ ರಾಜೀವ್ ಚಂದ್ರಶೇಖರ್ ಅವರ ಪತ್ನಿ ಹೆಸರಲ್ಲಿ ಇವೆಲ್ಲ ಡೀಲ್ ಆಗಿರ್ಬೋದು. ನಾನು ಹೇಳೋದೇನು ಅಂತಂದ್ರೆ, ರೈತರ ಬಾಯಿಗೆ ಮಣ್ಣು ಹಾಕಿ ಟಿವಿ ಚಾನೆಲ್ ಓಪನ್ ಮಾಡ್ಕೊಂಡು ಈ ಬೇವರ್ಸಿ ಸರ್ಕಾರಗಳು KDB ಮತ್ತೊಂದು ಬಳಸಿ ರೈತರ ಜಮೀನ ಕಿತ್ಕೊಂಡು ಅವ್ರ ಬಾಯಿಗೆ ಮಣ್ಣು ಹಾಕಿ ಇಂತ ಬೇವರ್ಸಿಗಳು ಕೊಟ್ಟು ಈ ಬೇವರ್ಸಿಗಳು ರಿಯಲ್ ಎಸ್ಟೇಟ್ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಡಕಾಯಿತನ ಏನ್ ಬೇಕಾಗಿದೆ? ಇದಕ್ಕಿಂತ ದೊಡ್ಡ ಕಳ್ಳತನ ಏನಿದೆ? ವಿ ವಾಂಟೆಡ್ ಟು ಆಸ್ಕ್, ರೈತರು ಎಲ್ರಿ ಬದುಕಕ್ ಬಿಡ್ತಾರೆ? 3,000 ಜನ ರೈತ ಸತ್ತೋದ. ಯಾವುದೇ ಚಾಲನ್ ಓನರ್ ನೇಣಕಂಡ್ ಸತ್ತೋಗಿಲ್ಲ, ಯಾವುದೇ ಕಂಪನಿಗಳ ಓನರ್ ನೇಣಕಂಡ್ ಸಾಯಿಲ್. ಯಾಕಂದ್ರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಸರ್ಕಾರ ಇದೆ. ಅವ್ರಿಗೆ ಲ್ಯಾಂಡ್ ಬೇಕು ಅಂದ್ರೆ ರೈತರನ್ನ ಕಿತ್ಕೊಟ್ಟು ಲಾಠಿ ಬಿಟ್ಟು ಹೊಡೆದು ಅವ್ರ ಬಾಯಿಗೆ ಮಣ್ಣು ಹಾಕಿ ಕೊಡಿಸ್ತಾರೆ. ಈ ಹುಡುಕಲ್ಲ, ನಾನು ಫ್ಯಾಕ್ಟ್ರಿನ ಕಿಸದ್ ಕಟ್ಟಾಕ್ತೀನಿ ಅಂತ ತಗೊಂಡಂತ ಈ BPL ಕಂಪನಿ ಓನರ್ ರಾಜೀವ್ ಚಂದ್ರಶೇಖರ್ ಮಾವ ಏನು ಕಿಸಿಲಿಲ್ಲ. ಆ ಲ್ಯಾಂಡ್ ಅನ್ನ 9 ವರ್ಷಗಳ ನಂತರ ಕುವೈತ್ ಬ್ಯಾಂಕ್ ಆಫ್ ಬಹರಿನ್ ಕುವೈತ್ ಅಲ್ಲಿ ಅಡಮಾನ ಇಕ್ತಾನೆ. 2008-9 275 ಕೋಟಿ, 6 ಕೋಟಿಯಲ್ಲಿ 9 ವರ್ಷ ಬಿಟ್ಟು 275 ಕೋಟಿ ಆನ್ ರೆಕಾರ್ಡ್ ಇದೆ. 275 ಕೋಟಿ ರೈತರ ಬಾಯಿಗೆ ಮಣ್ಣಾಕಿ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ತಗೊಂಡಂತ ಲ್ಯಾಂಡ್ ಅನ್ನ ಮಾರುತಿ ಸುಜುಕಿ ಅವರಿಗೆ ಮಾರಾಟ ಮಾಡ್ತಾರೆ ಕಮರ್ಷಿಯಲ್ ರೇಟ್ಗೆ. ಇದು ನಮ್ಮ ದೇಶದ ರೈತರ ಪರಿಸ್ಥಿತಿ. ಇದು ನಮ್ಮ ದೇಶದ KDB ಸೋಕಾಲ್ಡ್ ಸರ್ಕಾರಗಳು. ಅವತ್ತಿಂದ ಕುಮಾರಸ್ವಾಮಿನೂ ಬಂದ, ಕಾಂಗ್ರೆಸ್ ಅವರು ಬಂದ್ರು, BJP ಅವರು ಬಂದ್ರು, ಯಾರು ಕೂಡ ಈ ಮಾಫಿಯಾಗಳನ್ನ ನಿಲ್ಲಿಸಲಿಲ್ಲ. ಯಾಕಂತಂದ್ರೆ
ಇವರೆಲ್ಲರೂ ಕೂಡ ಈ ಮಾಫಿಯಾದ ಒಂದು ಭಾಗ ಅಂತ ಹೇಳಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಯ್ತಾ ಇರೋದು ಕನ್ನಡಿಗರು, ಸಾಮಾನ್ಯ ಜನರು, ರೈತರು. ನೋಡಿ ಇವತ್ತು 275 ಎಕರೆ KDB ಅಕ್ವೈರ್ ಮಾಡ್ಕೊಂಡು ಇವನ್ ಬಾಯ್ಗೆ ಹಾಕಿ BPL ಕಂಪನಿ ಓಪನ್ ಮಾಡ್ತೀವಿ ಅಂತ ಇವನ್ ಯಾವ ಕಂಪನಿನೂ ಓಪನ್ ಮಾಡಿಲ್ಲ. ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್, ಅಜಿತ್ ಹನುಮಕ್ಕನವರ್, ವೈ ಕಾಂಟ್ ವಿ ಹ್ಯಾವ್ ಎ ಡಿಬೇಟ್ ಆನ್ ದಿಸ್? ಸುವರ್ಣ ನ್ಯೂಸ್ಗೆ ನೋಡಪ್ಪ, ದಾಖಲೆ ತಗೊಂಬರ್ತೀನಿ. ಅಜಿತ, ದಾಖಲೆ ತಗೊಂಬರ್ತೀನಿ. ನಿಮ್ ಓನರ್ ಅವನಲ್ಲ, ಯಾರು ರಾಜೀವ್ ಚಂದ್ರಶೇಖರ, ರಾಜ್ಯಸಭಾ ಮೆಂಬರ್, ಅವ್ರ ಮಾವ ನೆಲಮಂಗಲದಲ್ಲಿ 150 ಎಕರೆ ಅಲಾಟ್ ಮಾಡಿಸ್ಕಂತಾನೆ KDB ಕೈಯಲ್ಲಿ. ಒಂದು ಶೆಡ್ ಕಟ್ಟಿ 9 ವರ್ಷದ ನಂತರ ಆ 150 ಎಕರೆನ 275 ಕೋಟಿ ಆನ್ ರೆಕಾರ್ಡ್ ಇದೆಯೋ? ಲೋ ಅಜಿತ, ಆನ್ ರೆಕಾರ್ಡ್ ಇದೆ. ಮಾರಾಟ ಮಾಡ್ತಾನೆ. ಲ್ಯಾಂಡ್ ಕೊಟ್ಟಿದ್ದು BPL ಕಂಪನಿ ಓಪನ್ ಮಾಡಕ ನಿಮ್ಮ ರಾಜೀವ್ ಚಂದ್ರಶೇಖರ್ ಮಾವನ್ಗೆ ರಿಯಲ್ ಎಸ್ಟೇಟ್ ಮಾಡಿ ಕಾಸು ಮಾಡ್ಕೊಳಕ 275 ಕೋಟಿ ಕಾಸು ಮಾಡ್ಕೊಂತಾನಲ್ಲೋ. ಕ್ಯಾನ್ ವಿ ಹ್ಯಾವ್ ಎ ಡಿಬೇಟ್? ಅಜಿತ್ ಹನುಮಕ್ಕನವರ್, ಇನ್ನೂ ಒಂದು ದೊಡ್ಡದಿದೆ, ಬರೀ ಇದು ಸ್ಯಾಂಪಲ್ ಅಲ್ಲೋ ಅಜಿತ. ಒಂದು ಲಾರಿ ಎಷ್ಟವೆ ಡಾಕ್ಯುಮೆಂಟ್ಗಳು ಇನ್ನೂ ಇದೆ. ಇನ್ನು ಅದು ಇವ್ರದೇ ಹೇಳದ್ನಲ್ಲ, ಅದು ಇದೇ ಸ್ಕೀಮ್ ಅಲ್ಲೇ ಸಿಕ್ಕಿದ್ದು. ಬೈ 1 get 1 ಫ್ರೀ. ಈ ತರ ಲ್ಯಾಂಡ್ ನೋಡ್ಕೊಳೋದು, ರೈತರ ಬಾಯಿಗೆ ಮಣ್ಣಾಕಿ ಬಂದಂತ ಸರ್ಕಾರಗಳು ಇದನ್ನ ಸೇಲ್ ಮಾಡಕ್ ಪರ್ಮಿಷನ್ ಕೊಡ್ತಾರೆ. ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಡಕ್ ಪರ್ಮಿಷನ್ ಕೊಟ್ಟವ್ರೆ ಬೇವರ್ಸಿ ರಾಜಕಾರಣಿಗಳು. ಇದೇ ಕರ್ನಾಟಕದಲ್ಲಿ ನೀವು ಓಟ್ ಹಾಕ್ದಂತ ಬೇವರ್ಸಿ ಅಡಕಸ್ವಿ ರಾಜಕಾರಣಿಗಳು ಪರ್ಮಿಷನ್ ಕೊಡ್ತಾರ್ರಿ. ರೈತರು ಯಾಕೆ ಬಿದಿಗ್ ಬರಲ್ಲ? ರೈತರು ಯಾಕೆ ನೇಣ ಕಂಡು ಸಾಯಲ್ಲ? ಸಾಮಾನ್ಯ ಮನುಷ್ಯ ನೆಮ್ಮದಿ ಇದೆಯಾ? ಅವನ್ ಅನ್ನ ತಿನ್ನೋ ಬೆಳೆ ಬೆಳೆದು ಅನ್ನ ಹಾಕೋ ಲ್ಯಾಂಡ್ಗಳನ್ನ KDBನ ಬಳಸಿ ಅಕ್ವೈರ್ ಮಾಡಿ ರಿಯಲ್ ಎಸ್ಟೇಟ್ ಮಾಡೋ ಬೇವರ್ಸಿ ರಾಜಕಾರಣಿಗಳು, ಬೇವರ್ಸಿ ಇಂಡಸ್ಟ್ರಿಯಲಿಸ್ಟ್ಗಳು, ಬೇವರ್ಸಿ ಚಾನೆಲ್ಗಳಿರೋವರೆಗೂ ನಮ್ಮ ಸಮಾಜ ಎಲ್ಲರೂ ಉದ್ರ ಆಗತ್ತೆ. ಅಜಿತ, ಡಿಬೇಟ್ ಮಾಡೋನೇನೋ ಇದು? ಇದೇ ನಿನ್ ಚಾನೆಲ್ ಅಲ್ಲಿ. ಆಮೇಲೆ ನಾನೇನು ಪುಕ್ಸಟ್ಟೆ ಮಾತಾಡ್ತಾ ಇಲ್ಲ ಗುರು. ರೆಕಾರ್ಡ್ಸ್ ಎತ್ಕೊಂಡ್ ಬರ್ತೀನಿ. ನೀನ್ ಹೇಳ್ಬೋದು ಸುಪ್ರೀಂ ಕೋರ್ಟ್ಗೆ ಹೋದೆ, ಇರ್ಬಿಡ್ ಗುರು, ಯಾವನೋ PL ಹಾಕಿ ಡಿಸ್ಮಿಸ್ ಆದ್ರೆ ಕಂಡೀಷನ್ ಕೊಟ್ಟು. ದಿಸ್ ಇಸ್ ಅ ಕ್ರೈಮ್. ಫ್ಯಾಕ್ಟರಿ ಓಪನ್ ಮಾಡಿಲ್ಲ BPL ಕಂಪನಿ. ಕೇಳು ರಾಜೀವ್ ಚಂದ್ರಶೇಖರ್, ಕೇಳೋ ರಾಜ್ಯಸಭಾ ಮೆಂಬರ್ ಅಜಿತ್ ಹನುಮಕ್ಕನವರ್, ಕೇಳು. ಲ್ಯಾಂಡ್ ಅಲಾಟ್ ಮಾಡ್ಕೊಂಡು ನಿಜನಾ? ನಿಜ. ಕಟ್ಟ ಡೀಲ್ ಮಾಡದಂತೆ. ಕಟ್ಟ ಸುಬ್ರಹ್ಮಣ್ಯಂ ಅವನ ಕೈಗೆ, ಅವನ ಕಾಲ್ಗೆ ಬರಬಾರ್ದು, ಬರ್ಲಿ ಕಟ್ಟನ್ ಕೈಗೆ ಬಾಗೆ. ಬರೀ ಇಂತ ಹಲ್ಕಾ ಕೆಲಸ ಮಾಡಿ ರಾಜ್ಯದ ರೈತರನ್ನ ಮುಳುಗಿಸಿ, ರಾಜ್ಯದ ಸಾಮಾನ್ಯ ಜನರನ್ನ ಮೋಸ ಮಾಡಿ, ಸುಳ್ಳು ಭಾಷಣ ಮಾಡಿ, ಅಧಿಕಾರಕ್ಕೆ ಬಂದು ಲ್ಯಾಂಡ್ಗಳನ್ನ ಡೀಲ್ ಮಾಡ್ಕೊಂಡು ಇಂತ ಇಂಡಸ್ಟ್ರಿಯಲಿಸ್ಟ್ ಕೊಟ್ಟು ಫ್ಯಾಕ್ಟರಿ ಓಪನ್ ಮಾಡ್ತೀನಿ ಅಂತೇಳಿ ಯಾವ ಗೆಣಸ್ ಫ್ಯಾಕ್ಟರಿನೂ ಓಪನ್ ಮಾಡಿಲ್ಲ ನೆಲಮಂಗಲದಲ್ಲಿ. ಮಾರುತಿ ಸುಜುಕಿಗೆ 275 ಕೋಟಿಗೆ ಮಾರಾಟ ಮಾಡ್ಕೊಂಡ. ಇಂಥ 100 ಚಾನೆಲ್ ಮಾಡ್ಬೋದು. ಇಂಥ ಬೋಗಸ್ ವ್ಯವಹಾರಗಳು ಮಾಡಿದ್ರೆ ನಾನು ಕೂಡ ಇಂಥ 100 ಚಾನೆಲ್ ಓಪನ್ ಮಾಡ್ತೀನೋ? ಲೇ ಅಜಿತ್ ಹನುಮಕ್ಕನವರ್, ಕರಿಯವನನ್ನ. ಲೇ ಅಜಿತ, ಕರಿ. ನಿನ್ನ ಚಾನೆಲ್ ಅಲ್ಲಿ ಡಿಬಿಟ್ ಆಗ್ಲಿ. ಕರಿಯವನ ರಾಜೀವ್ ಚಂದ್ರಶೇಖರ್ನ, ಅವ್ರ ಮಿಸಸ್ ಅನ್ನ ಕರಿ. ಗೊತ್ತಿಲ್ಲ ಅವ್ರ ಮಾವ ಬದುಕವನ ಇಲ್ಲ ಅಂತ. ಅವನ್ ಕಟ್ಟಾನ ಕರಿ. ಆ ಬೇವರ್ಸಿ ನನ್ ಮಗನ್ನ ನೆನಮಂಗಲದಲ್ಲಿ ಕುವೈತ್ ಅಲ್ಲಿ ಅಡಮಾನ ಇಡಕ್ಕೆ ಆ ಲ್ಯಾಂಡ್ ಅನ್ನ ಅಲೋ ಮಾಡ್ತಾರ್ರಿ ಸರ್ಕಾರ. ಎಂತ ಬೇವರ್ಸಿ ಸರ್ಕಾರ, ಎಂತ ಬೇವರ್ಸಿ ಮಿನಿಸ್ಟರ್ಗಳು. ರಾಜ್ಯದ ರೈತರು ಉದ್ಧಾರ ಆಗಲ್ಲ, ಸಾಮಾನ್ಯ ಜನ ಉದ್ಧಾರ ಆಗಲ್ಲ, ಸಾಮಾನ್ಯ ವ್ಯಕ್ತಿಗಳು ಉದ್ಧಾರ ಆಗಲ್ಲ. ಬರೀ ರಾಜಕಾರಣಿಗಳು, 3 ಪಾರ್ಟಿಯವರು. ನೋಡಿ, ನಾನು ಬಿಟ್ರು ಮೇಲೊಬ್ಬ ಭಗವಂತ ಇದ್ದಾನೆ. 5 ವರ್ಷಗಳ ಹಿಂದೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ನನಗೆ ನನ್ನ ಜೊತೆಲಿದ್ದವರೇ ಮೋಸ ಮಾಡಿದ್ರು, ದಿಕ್ಕು ತಪ್ಪಿಸಿದ್ರು, ದುಡ್ಡು ಮಾಡ್ಕೊಂಡ್ರು. ನಂದು 60 ಲಕ್ಷ ಖರ್ಚಾಯ್ತು. ಏನೋ ರಮೇಶ್ ಜಾರಕಿಹೊಳಿ ಕೇಸಲ್ಲಿ 60 ಲಕ್ಷ ಖರ್ಚಾಗಿದೆ. 3 ತಿಂಗಳು ಕಾರುಗಳು, ಪೆಟ್ರೋಲು, ಆ ಬಿಕನಾಸಿ ವ್ಯಕ್ತಿಯನ್ನ ಹೋಟ್ಲಲ್ಲಿ ಇಡಕ್ಕೆ ಖರ್ಚು ಎಲ್ಲ ನನ್ ದುಡ್ಡು. ಆದ್ರೆ ದುಡ್ಡು ಮಾಡ್ಕೊಂಡಿದ್ದು ನನ್ನ ಜೊತೆಲಿದ್ದಂತ ಬೇವರ್ಸಿಗಳು. 150 ಕೋಟಿ ಡೀಲ್ ಮಾಡ್ಕೊಂಡ್ರಂತೆ, ನನಗ್ ಮೋಸ ಮಾಡಿದ್ರು. ಇವತ್ತು ಮೇಲೆ ಭಗವಂತ, ನಾನು ಬೆಳಿಗ್ಗೆನ ಕೇಳ್ಪಟ್ಟೆ, ರಮೇಶ್ ಜಾರಕಿಹೊಳಿಗೆ ಯಾರೋ ಹಾಕಿದ್ರು. ರಮೇಶ್ ಜಾರಕಿಹೊಳಿ ಏನು ತುಂಬಾ ಸೀರಿಯಸ್ ಅಂತ. ನಾನು ಈ ಸಮಯದಲ್ಲಿ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ರಮೇಶ್ ಜಾರಕಿಹೊಳಿ ಅವರು ಒಳ್ಳೇದಾಗ್ಲಿ, ನನಗೇನು ಬೇಜಾರಿಲ್ಲ. ಇಲ್ಲಿ ಮೋಸ, ರಮೇಶ್ ಜಾರಕಿಹೊಳಿ ಹೆಸರು ಹೇಳ್ಕೊಂಡು ಮೋಸ ಮಾಡಿದವ್ರೆ ಬೇರೆ. ಬಟ್ ಏನೋ ನಾನು ಹೇಳಿದೇನು ಅಂತಂದ್ರೆ, ನನ್ನಿಂದ ಬಚಾವಾಗ್ಬೋದು. ಮೇಲೊಬ್ಬ ಭಗವಂತ ಇದ್ದಾನೆ, ಅವನು ಮಾತ್ರ ನಾನು ಕೈ ಇಟ್ಟಂತ ಪ್ರಾಜೆಕ್ಟ್ ಅನ್ನ ಮುಗಿಸ್ತಾನೆ. ಯಾಕೆ ಅಂತಂದ್ರೆ
ನನ್ನನ್ನು ಕಾಪಾಡ್ತಾರೋನು ಅವನೇ ಅಂತ ಹೇಳುತ್ತಾ ಈ ರೀತಿಯ ಅನ್ಯಾಯಗಳು ರಾಜ್ಯದ ಉದ್ದಗಲಕ್ಕೂ ಆಗುತ್ತೆ. ರಾಜ್ಯದಲ್ಲಿ ಬರೀ ಅನ್ಯಾಯನೇ ಮಾಡುದು, ನಿಮ್ ಓಟ್ ತಗಂತಾರೆ, ನಿಮ್ಮ ಟ್ಯಾಕ್ಸ್ ಕಟ್ಕಂತಾರೆ, ನಿಮ್ಮ ಟ್ಯಾಕ್ಸ್ ಅನ್ನ ಲೂಟಿ ಮಾಡ್ತಾರೆ, ನಿಮಗೆ ಧರ್ಮದ ಆಮಿಷನ್ನ ಹಾಕ್ತಾರೆ, ಜಾತಿಗಳ ಹೆಸರಲ್ಲಿ ನಿಂತ್ಕೊಂತಾರೆ, ಯಾರು ಉದ್ಧಾರ ಮಾಡಲ್ಲ, ಬರೀ ಲೂಟಿ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಸ್ಟೇಟ್ ಹೈವೇ ಆಗಿರ್ಬೋದು, ರಾಜ್ಯದ ಹೈವೇಗಳಾಗಿರ್ಬೋದು, ಬರೀ ಟೋಲ್ ಗೇಟ್. ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ಬೇಕಾದ್ರೆ ದುಡ್ಡು ಕೊಡ್ಬೇಕು, ಟ್ಯಾಕ್ಸ್ ಕಟ್ಟಿರ್ತೀರಾ, ಆದ್ರೆ ಟೋಲ್ ಗೇಟ್ ಕಟ್ಟಿಲ್ಲ ಅಂದ್ರೆ ಆ ಮುಣೆ ಮಕ್ಕಳು ನಿಮ್ಮನ್ನ ಬಿಡಲ್ಲ. ಆ ರಾಜ್ಯ ಹೆದ್ದಾರಿಗಳು ಅಷ್ಟೇ. ರಾಜ್ಯದಲ್ಲಿ ಬೆಲೆ ಏರಿಕೆ ಒಂದು ಮಕ್ರಿ ಇದೆ. ಮಕ್ಕಳನ್ನ ಓದಿಸ್ಬೇಕು ಅಂತಂದ್ರೆ ಅವ್ರು ಇರೋ ಬರೋ ಸಂಬಳ ಎಲ್ಲ ಕಟ್ಟರು ಕೂಡ ಮಕ್ಕಳನ್ನ ಓದ್ಸಕ್ ಆಗಲ್ಲ. ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲ್ಲ, ಮತ್ತೆ ಒಂದು ಒಳ್ಳೆದನ್ನ ಹೇಳ್ಕೊಡೋ ಅಂತ ಕಾಲೇಜ್ಗಳಿಲ್ಲ, ಯೂನಿವರ್ಸಿಟಿ ಇಲ್ಲ, ಬರೀ ಫೀಸು. ಅಂಡ್ ಮೋಸ್ಟ್ ಆಫ್ ದ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳು, ಎಲ್ಲಾ ಇನ್ಸ್ಟಿಟ್ಯೂಟ್ಗಳು ಓನರ್ಗಳು ಬಂದ್ಬಿಟ್ಟು ರಾಜಕಾರಣಿಗಳು, ಅವ್ರ ಅಕ್ಕಪಕ್ಕ ಇರೋರು. ಇವತ್ತು ನಾವು ನಮ್ಮ ಮಕ್ಕಳು ಓದಬೇಕು ಅಂದ್ರೆ ಅವ್ರಗಳಿಗೆ ಸಾಲ ಮಾಡಿ ತೀರಿಸಬೇಕು. ಇವತ್ತು ರೈತರ ಜಮೀನನ್ನ ಏರ್ಪಾಟ್ ಮಾಡ್ತೀನಿ, ಬಿಡ್ದಿನಲ್ಲಿ ಲೇಔಟ್ ಮಾಡ್ತೀನಿ, ನಿಮ್ಮ ಅಜ್ಜಿ ತಲೆ ಮಾಡ್ತೀನಿ, ರಿಂಗ್ ರೋಡ್ ಮಾಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ, ಬರೀ ಬೋಗಸ್ ಹೇಳಿ ಇರೋ ಬರೋ ರೈತಗಳನ್ನೆಲ್ಲ ಕಿತ್ಕೊಂಡು ಅನ್ನ ಬೆಳೆಯೋ ರೈತರನ್ನೆಲ್ಲ ಮಣ್ಣಾಕಿ ಅವ್ರಿಗೊಂದು ಟೀ ಕೂಡ ಅಲಿತಾರೆ. ಇವತ್ತು ರೈತರುಗಳು ಆ ಮಟ್ಟ ಮಾಡಿಟ್ಟಿದ್ರೆ ರಾಜ್ಯದಲ್ಲಿ 11,000 ಕೆರೆಗಳನ್ನ ತಿಂದಾಕಿದ್ದಾರೆ ಇದೇ ರಾಜಕಾರಣಿಗಳು, ಅವ್ರ ಶಿಷ್ಯಂದ್ರು. 11,000 ಕೆರೆ ಅಂದ್ರೆ 11,000 ಎಕರೆ ಕೆರೆ ಅಂದ್ರೆ ಎಷ್ಟು ಜಾಗ ಆಯ್ತು, ಎಷ್ಟು ಜಾಗ ಮುಚ್ಚೋಯ್ತು. ಬೆಂಗಳೂರಲ್ಲಿ 1,250 ಕೆರೆ ತಿಂದಾಕವ್ರೆ ಇದೇ ರಾಜಕಾರಣಿಗಳು. ಕಳೆದ 30 ವರ್ಷದಲ್ಲಿ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಇವ್ರನ್ನ ಯಾರು ಏನು ಕೇಳಂಗಿಲ್ಲ. ಬೆಂಗಳೂರು ಗಬ್ಬೊಡಿತಾ ಇದೆ, ಗಬ್ಬು ಸಿಟಿ ಅಂತ ನಾನೇ ಹೇಳ್ತೀನಿ. ಇಲ್ಲಿ ಜನಸಂಖ್ಯೆ 1.4 ಕೋಟಿ ಇದೆ, ಪ್ರತಿದಿನ 3,000 ವೆಹಿಕಲ್ ಬರ್ತವೆ. ಯಾವುದೇ ರೋಡಲ್ಲಿ ಹೋದ್ರು ಕೂಡ ನೀನು ಮಿನಿಮಮ್ 3 ಅವರ್ ಬೇಕು ತಲುಪಕ್ಕೆ. ನನಗೆ ಬೇಜಾರಾಗಿದೆ, ನಾನೇ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಬಟ್ ಆದ್ರೆ ನಮ್ಮ ಹಿರಿಯರು ಸಂಪಾದನೆ ಮಾಡಿದ ಜಾಗ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಇಲ್ಲಿ ಬರೀ ನಮ್ಮ ಕೊಡಗೇಳಿನಲ್ಲಿ ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ನಮ್ಮ ಊರಿನ ತುಂಬಾ ಬರೀ ಕ್ಯಾನ್ಸರ್ ಇರೋದು, ಬೆಂಗಳೂರಿನ ತುಂಬಾನು ಬರೀ ಕ್ಯಾನ್ಸರ್ ಇದೆ. ಯಾಕೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ? ಕಲುಷಿತ ವಾಟರು, ಕಲುಷಿತ ಎಣ್ಣೆ, ಕಲುಷಿತ ಊಟ, ಕಲುಷಿತ ಮನಸ್ಸು, ಮತ್ತೆ ವಾತಾವರಣ ಪೂರ ಮಾಲಿನ್ಯವಾಗಿದೆ. ಬೆಂಗಳೂರಲ್ಲಿ 70 to 80% ಜನರಿಗೆ ಕ್ಯಾನ್ಸರ್ ಇದೆ. ಕೆಲವ್ರು ಗೊತ್ತಾಗ್ತಾ ಇದೆ, ಕೆಲವ್ರು ಗೊತ್ತಾಗ್ತಾ ಇಲ್ಲ, ಕೆಲವ್ರಿಗೆ ಆಮೇಲೆ ಗೊತ್ತಾಗ್ತಾ ಇದೆ. ಕಿದ್ವಾಯಿಗೆ ಹೋದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ಇಲ್ಲಿ 1/4 kg ಮಾತ್ರೆ ತಿಂದು ಬೆಳಗ್ಗೆ ಅದು ಯೋಗಾಸನ ಅಂತ ಹೇಳಿ ಒಂದು 40ವರೆಗೂ ಇರ್ತಾರೆ, 50ಕ್ಕೆ ಮುಗ್ದೇ ಹೋಯ್ತಾರೆ. ಇವತ್ತು ಅತಿ ಹೆಚ್ಚಿನ ಪಿಡುಗು ಪರಿಸರ ನಾಶ, ವಾಯು ಮಾಲಿನ್ಯ, ಕಸ, ಬೆಂಗಳೂರಲ್ಲಿ ಕುಡಿಯೋ ನೀರು ವಿಷ, ತಿನ್ನೋ ತರಕಾರಿ ವಿಷ, ತಿನ್ನೋ ಅಂತ ಎಲ್ಲಾ ವಸ್ತುಗಳು ವಿಷ, ರಾಜಕಾರಣಿಗಳ ವಿಷ, ಅವ್ರು ಮಾಡ್ತಾ ಇರುವಂತ ಆಡಳಿತ ವಿಷ. ರೈತರು ಜೀವನ ಮಾಡಕ್ ಬಿಡ್ತಾ ಇಲ್ಲ. ಓದಿದ್ರೆ ಕೆಲಸ ಸಿಗ್ತಾ ಇಲ್ಲ, ಓದಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಓದಿದ್ರೆ ಕೆಲಸ ಸಿಗಲ್ಲ, ರೈತರನ್ನ ಬೆಳೆ ಬೆಳೆಯಕ್ ಬಿಡಲ್ಲ. ಇವತ್ತು ಕೂಡ ಇಷ್ಟೆಲ್ಲ ಗಬ್ಬೆ ಬಿಡಿಸಿದ್ಮೇಲೆನೂ ಬಿಡದಿನಲ್ಲಿ DK ಶಿವಕುಮಾರ್ಗೆ ಲೇಔಟ್ ಮಾಡ್ಬೇಕಂತೆ. ಲೆಕ್ಕ ಹಾಕಳ್ರಿ ಯಾವ ಮಟ್ಟಕ್ಕೆ ರಾಜಕಾರಣಿಗಳು ನಾಶ ಮಾಡಿಟ್ಟಿದ್ದಾರೆ. ಅಲ್ಲಿ ಬೇಕಾದ್ರೆ 1,400 ಕೋಟಿ ಡಿಕ್ಲೇರ್ ಮಾಡೋಣ, ಬೇಕಾದ್ರೆ ಹೆಲಿಕಾಪ್ಟರ್ ಎತ್ಕೊಂಡು ಬೇರೆ ಊರಿಗೆ ಹೊಲ್ಟೋತಾನೆ. ನಾವೆಲ್ಲ ಎಲ್ಲೋಗನ ಇಷ್ಟು ಗಬ್ಬೆ ಬಿಡ್ಸಾಕೋರೆ. ಬೆಂಗಳೂರು ಅಷ್ಟು ಪೊಲ್ಯೂಷನ್ ಆಗಿದೆ, ಕಲುಷಿತ ಆಗಿದೆ. ಇಲ್ಲಿರುವ 60 to 70% ಪೀಪಲ್ ಆರ್ ಕ್ಯಾರಿಂಗ್ ಕ್ಯಾನ್ಸರ್. 60ರಿಂದ 70% ಜನಗಳಿಗೆ ಬೆಂಗಳೂರಲ್ಲಿ ಕ್ಯಾನ್ಸರ್ ಇದೆ. ಇದು ತುಂಬಾ ಗೌಪ್ಯವಾದ ವಿಚಾರ, ಆದ್ರೂ ಬಹಿರಂಗವಾಗಿ ಹೇಳ್ತಾ ಇದೀನಿ. ಕಾರಣ ಯಾಕೆ ಅಂತಂದ್ರೆ ಇದನ್ನ ಮಾಡಿರೋದು ಇವತ್ತಿನ ಆಡಳಿತ, ಇವತ್ತಿನ ವ್ಯವಸ್ಥೆ. ಪ್ರತಿದಿನ ನಾವು ಹೊಗೆಗನ್ನ ಕುಡ್ದು ಬೆಂಗಳೂರಲ್ಲಿ ನಮ್ಮನೆ ಸುತ್ತಮುತ್ತ ಎಲ್ಲರಿಗೂ ಕ್ಯಾನ್ಸರ್. ನನ್ಗೆ ಕಮ್ಮಿ ಅಂದು 15-20 ಜನ ಸತ್ತೋಗಿದ್ದಾರೆ ಕೊಡಗೇಳಿನಲ್ಲಿ ಕ್ಯಾನ್ಸರ್ ಬಂದು. ಕ್ಯಾನ್ಸರ್ ಅಂತ ನಾವು ಕೇಳೇ ಇರ್ಲಿಲ್ಲ. ಇವತ್ತು ಬೆಂಗಳೂರಲ್ಲಿ 60ರಿಂದ 70% ಜನರಿಗೆ ಕ್ಯಾನ್ಸರ್ ಇದೆ. ಈ ರೋಗಗ್ರಸ್ತ ಬೆಂಗಳೂರಲ್ಲಿ ಯಾರು ಇರಕ್ಕೆ ಇಷ್ಟಪಡ್ತೀರಾ? ಏನೋ ಸ್ನೇಹಿತರೆ, ಇದು ಸುವರ್ಣ ನ್ಯೂಸ್ ಚಾನೆಲ್ ಓನರ್ ರಾಜೀವ್ ಚಂದ್ರಶೇಖರ್ ಮಾವನು ಮಾಡಿದಂತ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಕೆಲಸ. ನೆಲಮಂಗಲದ ರೈತರಿಗೆ ಮೋಸ ಮಾಡಿ ಲ್ಯಾಂಡ್ ಅನ್ನ ಕಿತ್ಕೊಂಡು 1 ಲಕ್ಷ ರೂಪಾಯಿಗೆ, ಆಮೇಲೆ ಇದನ್ನ 275 ಕೋಟಿಗೆ 9 ವರ್ಷ ಆದ್ಮೇಲೆ ಮಾರಾಟ ಮಾಡಿದ್ದಾರೆ. ಇದು ರಾಜಕಾರಣಿಗಳು, ಇವತ್ತಿನ 3 ಪಕ್ಷದ ರಾಜಕಾರಣಿಗಳು ರೈತರಿಗೆ ಮಾಡ್ತಾರಂತ ಮೋಸ, ಸಮಾಜಕ್ಕೆ ಮಾಡ್ತಾರಂತ ಮೋಸ. ಕಣ್ಣೆದುರುಗಡೆ ಚಾನೆಲ್ಗಳು ಬೆಳಗ್ಗೆ ಆದ್ರೆ ಸುವರ್ಣ ನ್ಯೂಸ್ ಅವರು ಏನು ಪುಂಗಿದ್ದೆ ನೋಡೋ ಲೇ ಅಜಿತ್ ಹನ್ಮಕ್ಕನವರ್, ನೋಡು ನಿಮ್ ಓನರ್ ಮಾವ ಏನ್ ಮಾಡಿದಾನೆ ಅಂತ. ನೆಲಮಂಗಲದಲ್ಲಿ BPL ಕಂಪನಿ ಓಪನ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಅಲಾಟ್ಮೆಂಟ್ ಮಾಡ್ಕೊಂಡು ಕುವೈತ್ ಬ್ಯಾಂಕ್ ಅಡಮಾನ ಇಟ್ಟು 6 ಕೋಟಿಗೆ ತಗೊಂಡು 275 ಕೋಟಿಗೆ 9 ವರ್ಷ ಆದ್ಮೇಲೆ ಅದನ್ನ ಮಾರುತಿ ಸುಜುಕಿ ಅವ್ರಿಗೆ ಮಾರಾಟ ಮಾಡೋಣ.
ಈ ತರ 100 ಚಾನೆಲ್ ಮಾಡ್ಬೋದಲ್ಲೋ, ಈ ತರ ಬೋಗಸ್ ಕೆಲ್ಸಗಳು ಮಾಡಿದ್ರೆ ನಮ್ ಕೈಲಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಮೋಸ ಮಾಡ್ಬೇಕಾರೋದು ನಮ್ ಜನರಿಗೆ. ಕಣ ಕಣದಲ್ಲೂ ಕನ್ನಡ. ನಾವ್ ಹೇಳ್ತೀವಲ್ಲ, ಬೇಕಾದ್ರೆ ಉಪವಾಸ ಇಡ್ತೀವಿ, ಈ ತರ ಮೋಸ ಮಾಡಿ ಜೀವನ ಮಾಡಲ್ರಿ. ನಮಗ್ ದೇವ್ರು ಅದಕ್ಕೆ ಈ ಧ್ವನಿ ಕೊಟ್ಟಿರೋದು, ಈ ಶಕ್ತಿ ಕೊಟ್ಟಿರೋದು, ಈ ಧೈರ್ಯ ಕೊಟ್ಟಿರೋದು. ಈ ವ್ಯವಸ್ಥೆ ಬದಲಾವಣೆ ಆಗ್ಲೇಬೇಕು ಬ್ರದರ್ ಸಿಸ್ಟರ್ಸ್. ಇನ್ನು 2028ಕ್ಕೆ ಸಾಮಾನ್ಯ ಮನುಷ್ಯ, ನನ್ನಂತವನು ಅಥವಾ ನಿಮ್ಮಂತವ್ರು ಸಾಮಾನ್ಯ ಮನುಷ್ಯರು ಸಿಎಂ ಆದ್ರೆ ಈ ಕರ್ನಾಟಕ ಉಳಿತದೆ, ಈ ಭಾರತ ಉಳಿತದೆ. ರೈತರು ಉಳಿಯಲ್ಲ. ನಾಳೆ ದಿವಸ ನೀವು ಮಣ್ಣು ತಿನ್ಬೇಕಾಗುತ್ತೆ. ರೈತರು ಲ್ಯಾಂಡ್ ಅನ್ನ 6 ಕಾಸ್ಗೆ 3 ಕಾಸ್ಗೆ KDB, ರಿಂಗ್ ರೋಡ್, ಅವ್ರ ಅಜ್ಜಿ ತಲೆ ರೋಡ್, ಆಮೇಲೆ ಲೇಔಟ್, ಏರ್ಪೋರ್ಟ್, ಬರೀ ಇದೆ ಬೋಗಸ್ KDB ಇಂಡಸ್ಟ್ರಿ ಮಾಡ್ತೀವಿ ಅಂತೇಳಿ ಅವಳು ಆ ಜೈಲಲ್ಲಿರೋ ಗೋಲ್ಡ್ ಸ್ಮಗ್ಲರ್ ಯಾರೋ ಅವಳು ರನ್ಯಾ ರಾವ್ಗೆ 10 ಎಕರೆ ಲ್ಯಾಂಡ್ ಕೊಟ್ಟವ್ರೆ. ಒಬ್ಬ ಸ್ಮಗ್ಲರ್ಗೆ ಲ್ಯಾಂಡ್ ಕೊಟ್ಟವ್ರಿ. ಎಂತ ಬೇವರ್ಸಿ KDB ಅವರು, ಎಂತ ಬೇವರ್ಸಿ KDB ಇದು, ಎಂತ ರಾಜಕಾರಣಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈ ವ್ಯಕ್ತಿಗೆ ಸುವರ್ಣ ನ್ಯೂಸ್ ಓನರ್ ರಾಜು ಚಂದ್ರಶೇಖರ್, ಏನಪ್ಪಾ ರಾಜು ಚಂದ್ರಶೇಖರ, ಕೇರಳ ಇಂದ ಬಂದು ನಿಮ್ ಮಾವನಿಗೆ BPL ಕಂಪನಿಯವ್ರಿಗೆ ಅಲಾಟ್ಮೆಂಟ್ ಮಾಡ್ಸೋನಲ್ಲ, ಯಾಕಿದ್ರ ಬಗ್ಗೆ ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರ್ದು? ಸುವರ್ಣ ಅವರು, ಅಜಿತ್ ಹನುಮಕ್ಕನವರು, ನಿಮ್ಮದೇ ಓನರ್ನ ಯಾಕೆ ಕುಂಡಿಸ್ಕೊಂಡು ಪ್ರಶ್ನೆ ಕೇಳಬಾರ್ದು? ಕೇಳಲ್ಲ ಬಿಡುಗರು, ನೀನ್ ಯಾಕೆ ಕೇಳ್ತೀಯಾ? ಅದೆಲ್ಲ ಏನಿದ್ರು ನೀವೆಲ್ಲ ಮಾಫಿಯಾಗಳಲ್ವಾ? ಕಟ್ಟನ್ಗೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ ನೋಡ್ರಿ. ಇದು ಇಂದಿನ ಭಾರತ. ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ. ಇಟ್ ಹ್ಯಾಸ್ ಓನ್ಲಿ ದ ಎಂಟೈರ್. ಅವತ್ತು ಬ್ರಿಟಿಷ್ ಅವರು ಇದ್ರು, ಇವತ್ತು ಭ್ರಷ್ಟರು ಕೂತಿದ್ದಾರೆ. ಅಂಡ್ ದಿಸ್ ಇಸ್ ಇಂಡಿಯಾ ಅಂಡ್ ದಿಸ್ ಇಸ್ ಕರ್ನಾಟಕ. ಇಷ್ಟೆಲ್ಲ ಆದ್ರೂ ಕೂಡ ನಂಗೊಂದು ನಂಬಿಕೆ ಇದೆ, ಈ ವ್ಯವಸ್ಥೆನ ಬದಲಾವಣೆ ಮಾಡ್ತೀನಿ, ನೀವೆಲ್ಲ ನಂಗೆ ಸಪೋರ್ಟ್ ಮಾಡೋದಾಯ್ತು ಅಂದ್ರೆ. ವಿ ಹ್ಯಾವ್ ಕ್ರಾಸ್ಡ್ ಮೈಲ್ಸ್ ಟುಗೆದರ್. ಈ ಹೋರಾಟದಲ್ಲಿ 1000 ಕಿಲೋಮೀಟರ್ನ ನಿಮ್ ಜೊತೆ ನಾನು ಕಳೆದಿದ್ದೀನಿ, ಲೈವ್ ಅಲ್ಲಿ ಹೇಳಿದ್ದೀನಿ. ಸಾಕಷ್ಟು ಬಾರಿ ಕೇಸುಗಳು ಹಾಕಿದ್ರು, ಜೈಲ್ಗೆ ಹೋದೆ, ನನಗೆ ನೋವು ತಂದಿಟ್ರು, ನನ್ನ ಫ್ಯಾಮಿಲಿನ ಹೊಡೆದಾಕರು. ಬಟ್ ಐ ಡೋಂಟ್ ಕೇರ್. ನನಗೆ ನೋವು ಅನ್ನೋದೇ ನಿಂತೋಗಿದೆ ಗುರು. ನನಗೆ ಬೇಜಾರನ್ನೋದೇ ನಿಂತೋಗಿದೆ. ಏನಕ್ಕೆ ಅಂತಂದ್ರೆ ಇಷ್ಟು ಸ್ಕ್ಯಾಮ್ಗಳನ್ನ, ಇಷ್ಟು ಲೂಟಿನ, ಇಷ್ಟು ದರೋಡೆಕೋರತನ ಬೆಂಗಳೂರಲ್ಲಿರೋ ಎಲ್ಲಾ ಪೊಲೀಸರು, 90% ಪೊಲೀಸರು ಕಳ್ಳರು, ದರೋಡೆಕೋರರು. ಆ ಸೀಮಂತ್ ಕುಮಾರ್ ಸಿಂಗ್ ನೋಡಿದ್ರೆ ಪ್ರೆಸ್ ಮೀಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾ ಆಗ್ತಾನೆ. ಅವ್ರ ಶಿಷ್ಯಂದ್ರೆಲ್ಲ ಬರೀ ಕಳ್ಳರು, ದರೋಡೆಕೋರರು. ನೋಡಿದ್ರಲ್ಲ, 1 kg ಚಿನ್ನನ ಕದ್ದು 8 ಒಡವೆ ಮಾಡಿಸ್ಕೊಡೋ ಸೂರ್ಯನಗರದವನು, ರಿಯಲ್ ಎಸ್ಟೇಟ್ ಮಾಡ್ಕೊಡೋ ಕೊಡಗೇಲಿ ಇನ್ಸ್ಪೆಕ್ಟರ್, ಡ್ರಗ್ ನ ಮಾರೋ ಚಾಮರಾಜಪೇಟೆ ಮಂಜಣ್ಣ ಅಂತ ಅವನ ಹೆಸರು, ಮಂಜಣ್ಣನೋ ತಿಮ್ಮಣ್ಣನೋ ಗೊತ್ತಿಲ್ಲ. ಎಂತೆಂತ ಬೇವರ್ಸಿಗಳು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಲೂಟಿ ಮಾಡ್ತಾ ಇದಾರೆ. ಒಂದ್ ಕಡೆ ಪೊಲೀಸರು ಲೂಟಿ ಮಾಡಿದ್ರೆ, ಇನ್ನೊಂದ್ ಕಡೆ ರಾಜಕಾರಣಿಗಳು ಕಮಿಷನ್ ತಗೊಂಡು ನೋಡ್ರಿ. DK ಶಿವಕುಮಾರ್ ಮೇಲೆ ಏನೋ ಆಸ್ತಿ ತನಿಖೆ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ DK ಶಿವಕುಮಾರ್ ಮತ್ತೆ ಜೈಲ್ಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಕರ್ನಾಟಕದಲ್ಲಿ ಒಂದು ಸುವರ್ಣ ಯುಗವನ್ನ ನೋಡ್ಲೇಬೇಕು. 2028ಕ್ಕೆ ಸಾಮಾನ್ಯ ಜನ ಕಂಟೆಸ್ಟ್ ಮಾಡ್ಬೇಕು, MLA ಆಗ್ಬೇಕು, MP ಆಗ್ಬೇಕು, CM ಆಗ್ಬೇಕ್ರಿ. ಯಾವತ್ತೇ ಬದಲಾವಣೆ ಆಗೋದು ಇಲ್ಲ. ಚಾನೆಲ್ ಅವರು ರಾಜಕಾರಣಿಗಳು ಬಿಟ್ಕೊಡಲ್ಲ, ರಾಜಕಾರಣಿಗಳು ಮಾಫಿಯಾಗಳನ್ನ ಬಿಟ್ಕೊಡಲ್ಲ, ಮಾಫಿಯಾಗಳು ಇವ್ರನ್ನ ಬಿಟ್ಕೊಡಲ್ಲ. ಎಲ್ಲ ಕೊನೆಗೆ ಬಕ್ರ ಆಗೋದು ನಮ್ಮಂತವ್ರು ಅಂತ ಹೇಳ್ತಾ, ಕರ್ನಾಟಕದ ಇತಿಹಾಸದಲ್ಲಿ ಸಾಮಾನ್ಯ ಜನರು ಒಂದು ಇತಿಹಾಸ ಬರಿಬೇಕಾಗಿದೆ, ಅದು ರಾಜಕೀಯ ಭವಿಷ್ಯದಲ್ಲಿ ಅಂತ ಹೇಳ್ತಾ, 3 ಪಕ್ಷದವರು ಕಳ್ಳರು, 3 ಪಕ್ಷದವರು ದರೋಡೆಕೋರು, 3 ಪಕ್ಷದವರು ಭ್ರಷ್ಟರು. ನನಗೆ ಇದನ್ನು ಯಾವುದೇ ಸಂಕೋಚ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಟೈಮ್ ಪಾಸ್ ರಾಜಕಾರಣಿಗಳು ಅವರಾದ್ಮೇಲೆ ಅವ್ರ ಮಕ್ಕಳಿಗೆ ಬೇಕು, ಅವ್ರ ಮೊಮ್ಮಕ್ಕಳಿಗೆ ಬೇಕು. ದೇವೇಗೌಡರ ಆಯ್ತು, ಕುಮಾರಸ್ವಾಮಿ ಆಯ್ತು, ಅವ್ರ ಮೊಮ್ಮಗ ಬೇಕು. ಬೊಮ್ಮಾಯಿ ಅವರಪ್ಪ ಮುಖ್ಯಮಂತ್ರಿ, ಅವ್ರ ಮಗ MLA ಆಗಬೇಕು. ಸಿದ್ದರಾಮಯ್ಯ CM ಆಯ್ತು, ಅವ್ರ ಮಗ MLC, ಮೊಮ್ಮಗ MLA ಆಗಬೇಕು. ಅದೇ ರೀತಿ ಯಡಿಯೂರಪ್ಪ CM, ಮಗ CM ಆಗಬೇಕು. ಬರೀ ಇಷ್ಟೇ ಆಯ್ತು ರೀ. ಒಂದಂತೂ ನಿಜ, ನಮಗಂತೂ ಹೇಳಿ ಸಾಕಾಗಿದೆ. ನಿಮಗೂ ತಲೆಗೆ ಹೋಗಿದೆ ಅನ್ಸುತ್ತೆ. ಐ ವಿಲ್ ಬ್ರಿಂಗ್ ಬ್ಯಾಕ್ ದ ಸ್ಮೈಲ್. ನಿಮ್ ಜೇಬಲ್ಲಿ ಹಣ ಇರ್ಬೇಕು, ನಿಮ್ ಬ್ಯಾಂಕಲ್ಲಿ ಹಣ ಇರ್ಬೇಕು, ನಿಮ್ ಮುಖದಲ್ಲಿ ನಗು ಇರ್ಬೇಕು. ನಾನು ನಗು ಭಾಗ್ಯ ಕೊಡ್ತೀನಿ, ನಿಮ್ ಜೇಬಿನಲ್ಲಿ ಹಣ ಭಾಗ್ಯ ಕೊಡ್ತೀನಿ ನಾನು CM ಆದ್ರೆ ಅಂತ ಹೇಳುತ್ತಾ, ಇವತ್ತಲ್ಲ ನಾಳೆ ಈ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ CM ಆಗ್ತಾನೆ, ಸಾಮಾನ್ಯ ಜನರ ಮಕ್ಕಳು MLA ಆಗ್ತಾರೆ. ನಾವು ನಮ್ಮ ಕರ್ನಾಟಕವನ್ನು ಆಡಳಿತ ಮಾಡೋಣ. ಈ ಯಾರ್ಯಾರು ಕದ್ದಾರ ಅವ್ರನ್ನ ಜೈಲ್ಗೆ ಹಾಕೋಣ. ನಮ್ಮ ರಾಜ್ಯವನ್ನ ಈ ಕಪಿ ಮುಷ್ಟಿಗಳಿಂದ ಬಿಡಿಸೋಣ. ನಮ್ಮ ಮುಖದಲ್ಲಿ ಸ್ಮೈಲ್ ತರೋಣ. ಕಣ ಕಣದಲ್ಲೂ ಕನ್ನಡ. ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಕೆಂಪೇಗೌಡ, ಜೈ ಬಸವಣ್ಣ, ಜೈ ಅಂಬೇಡ್ಕರ್. ಥ್ಯಾಂಕ್ ಯು.